ಭಗವಂತನ ಪಾತ್ರ. ಭಗವಂತನ ಪಾತ್ರ ಹೀಗೆ ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮಾನವನ ದೇಹ 9 ದ್ವಾರಗಳಿಂದ ಕೂಡಿದೆ. ಅವುಗಳು ಸದಾಕಾಲ ತೆಗೆದಿರುತ್ತದೆ. ಆದರೂ ಪ್ರಾಣಪಕ್ಷಿ ಹಾರಿ ಹೋಗಲಿಲ್ಲ. ಕಾರಣ ಭಗವಂತನ ಪಾತ್ರ. ಇಂತಹ ಭಗವಂತನನ್ನು ಅನೇಕ ರೂಪದಲ್ಲಿ, ಅನೇಕ ಹೆಸರುಗಳಲ್ಲಿ, ಅನೇಕ ರೀತಿಯಾದ ನೈವೇದ್ಯವನ್ನು ಮಡಿಯಲ್ಲಿ ತಯಾರಿಸಿ ದೇವರಿಗೆ ಸಮರ್ಪಿಸಿ ಬಳಿಕ ಪ್ರಸಾದದಿಂದ ಎಲ್ಲರಿಗೂ ಕೊಟ್ಟು ನಾವು ಸ್ವೀಕರಿಸಿ ಈ ದಿನ ಈ ಹಬ್ಬ ಅಂತ ಹೇಳಿ ವ್ರತಾಚರಣೆಯನ್ನು ಮಾಡಿ ಸಂಭ್ರಮಿಸ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಏನೋ ಉತ್ಸಾಹ ಮೈಮನಗಳಿಗೆ. ದೇವರು ಅಂತಂದಾಗ ಆತ ಒಬ್ಬನೇ, ಆದರೂ ಮನೆಯವರೆಲ್ಲರೂ ಭಾಗವಹಿಸುವರು. ಅದೇ ಮನೆಯಲ್ಲಿ ಒಬ್ಬರದು ಅಂತಂದಾಗ ವ್ಯಕ್ತಿಯೊಬ್ಬನು ಮಾತ್ರ ವಿಶೇಷವಾಗಿರುವನು. ಉದಾಹರಣೆಗೆ ಸತ್ಯನಾರಾಯಣನ ಪೂಜೆ ಅಂದಾಗ ಕೊನೆಯಲ್ಲಿ 5 ಕಥೆಗಳನ್ನು ಹೇಳುವರು. ಅದನ್ನು ಗಮನಿಸಿದಾಗ ಅದರಲ್ಲಿ ಎಲ್ಲ ಕುಲಗಳವರು ಇರುವರು. ಅಂದರೆ ಜಾತಿ ಭೇದವಿಲ್ಲ. ಬ್ರಾಹ್ಮಣನೊಬ್ಬನು ವ್ರತವನ್ನು ಮಾಡಿ ಪ್ರಸಾದವನ್ನು ಕಟ್ಟಿಗೆ ಹೊಡೆಯುವವನಿಗೆ ಕೊಡುತ್ತಾನೆ. ಅವರು ನಾವು ಮಾಡಬಹುದಾ ಅಂತಂದಾಗ ಮಾಡಬಹುದು ಅಂತ ಹೇಳ್ತಾರೆ. ಆಗ ಅವನು ಮನದಲ್ಲಿ ಸಂಕಲ್ಪಿಸಿ ಮಾರಲು ಹೋದಾಗ ಆ ದಿನ ಹಣ ಹೆಚ್ಚಾಗಿ ಬಂತು. ಯಾಕೆ ಅಂತಂದರೆ ಅಲ್ಲಿ ದೈವದ ಅನುಗ್ರಹವಿತ್ತು. ಪಾಂಡವರು ವನವಾಸದಲ್ಲಿರುವಾಗ ಒಂದು ಸಲ ಧರ್ಮರಾಯನು ಶ್ರೀಕೃಷ್ಣನನ್ನು ಆಕ್ಷೇಪಿಸ್ತಾನೆ, ನೀನು ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಭಾವ, ನೀನು ಕರೆದರೆ ಬರೋದೇ ಇರುವುದಿಲ್ಲ. ಆಗ ನಾನು ದ್ವಾರಕಾನಗರದಲ್ಲಿ ಇರಲಿಲ್ಲ. ಒಬ್ಬ ರಾಜ ಸೌಹಾಸಾಳ್ವನೆಂಬ ರಾಜನು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದನು. ಅವನು ಯಾವಾಗಲೂ ದೊಡ್ಡದ ವಿಮಾನದಲ್ಲಿಯೇ ಪ್ರಯಾಣ ಮಾಡ್ತಾ ಇರ್ತಾನೆ. ಆದ್ದರಿಂದ ನಾನು ವಿಮಾನ ಹತ್ತಿ ಯುದ್ಧ ಮಾಡಬೇಕಾಯಿತು. ಆದ್ದರಿಂದ ನಿನಗೆ ಸಹಾಯ ಮಾಡಲಾಗಲಿಲ್ಲ ಅಂತ ಹೇಳ್ತಾನೆ. ಈ ಸನ್ನಿವೇಶವನ್ನು ಕವಿಯೊಬ್ಬರು ಹೀಗೆ ವಿಶ್ಲೇಷಣೆಯನ್ನು ಮಾಡಿರುವರು. ದ್ವಾರಕಾ ಅಂತಂದರೆ ನವರಂಧ್ರಗಳು ಇರುವ ಶರೀರದಲ್ಲಿ ನೀನು ನನ್ನನ್ನು ಸ್ಮರಿಸಲಿಲ್ಲ ಅಂತ ಹೇಳಿದನು. ಆದರೆ ಶರೀರದಲ್ಲಿ ಪ್ರಾಣಪಕ್ಷಿಯು ಇದೆ ಅಂತಂದರೆ ಆಶ್ಚರ್ಯ ಅಲ್ಲವೇ?